ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಸೆಟಪ್ ಮಾಡ್ತೀವಿ, ಎಲ್ಲಾನು ಮಾಡ್ಬಿಟ್ಟು ಅಷ್ಟೋ ಕಂಟೆಂಟ್ ಅನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ, ಗೂಗಲ್ ಗೆ ಅಪ್ರೂವ್ ಆಗೋದಕ್ಕೆ ಕಳಿಸ್ಬಿಡ್ತೀವಿ. ಸೊ ನಮ್ಗೆ ಏನಪ್ಪಾ ಅಂತಂದ್ರೆ ಅದು ಬ್ಯಾಕ್ ಸೈಡ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ನಾವು ಏನೇನೆಲ್ಲ ಒಂದು ಟಾಪಿಕ್ಸ್ ಅಥವಾ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು. ನಾವು ಗೂಗಲ್ ಗೆ ಅಪ್ರೂವ್ಗೆ ಕಳ್ಸೋದಕ್ಕೂ ಮುಂಚೆ ನಮ್ಮ ಬ್ಲಾಗ್ ಅನ್ನ ನಾವು ಏನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು, ನಮ್ಮ ಬ್ಲಾಗ್ ಅಲ್ಲಿ ಏನೇನೆಲ್ಲ ಇರಬೇಕು ಅದನ್ನೆಲ್ಲ ನಾವು ಮರ್ತ್ಬಿಟ್ಟು ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಅಪ್ರೂವಲ್ಗೆ ಕಳಿಸ್ಬಿಡ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಪ್ಪಾ ಅಂತಂದ್ರೆ ನಾವು ಗೂಗಲ್ ಗೆ ಕಳ್ಸೋದಕ್ಕೂ ಮುಂಚೆ ನಮ್ಮ ಬ್ಲಾಗ್ ಅಲ್ಲಿ ಏನೇನೆಲ್ಲ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನೇನಿಲ್ಲ, ಜಸ್ಟ್ ಚಾಟ್ ಜಿಪಿಟಿಗೆ ಕೇಳ್ತೀನಿ. ಸೊ ಏನೇನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ನಮ್ಮ ಬ್ಲಾಗಿಂಗ್ ಅಲ್ಲಿ ಅಂತ. ಸೊ ನಮ್ಮ ಬ್ಲಾಗ್ ಅಲ್ಲಿ ಗೂಗಲ್ ಗೆ ಕಳಿಸೋದಕ್ಕಿಂತ ಮುಂಚೆ ಸೊ ಆ ಚಾಟ್ ಜಿಪಿಟಿ ಏನ್ ಹೇಳುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನು ಚಾಟ್ ಜಿಪಿಟಿಗೆ ಏನ್ ಕೇಳಿದೀನಿ, ಬಿಫೋರ್ ಅಪ್ಲೈಯಿಂಗ್ ಫಾರ್ ಗೂಗಲ್ ಆಡ್ಸೆನ್ಸ್ ವಿಚ್ ಪಾಯಿಂಟ್ಸ್ ವಿ ನೀಡ್ ಟು ಚೆಕ್ ಅವರ್ ಬ್ಲಾಗ್ ಅಂತಂದ್ರೆ ನಾವು ಗೂಗಲ್ ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಯಾವ್ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ನಮ್ಮ ಬ್ಲಾಗ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಚಾಟ್ ಜಿಪಿಟಿಗೆ ಕೇಳಿದೀನಿ. ನಿಮ್ಗೆ ನೋಡ್ತಾ ಇರಬಹುದು, ಸ್ಕ್ರೀನ್ ರೆಕಾರ್ಡರ್ ಹಾಕಿದ್ದೀನಿ. ಸೊ ಮೊದಲಿಗೆ ಆಡ್ ಅಂದ್ರೆ ಇವಾಗ ಚಾಟ್ ಜಿಪಿಟಿ ಏನೆಲ್ಲ ರೆಸ್ಪಾನ್ಸ್ ಕೊಡುತ್ತೆ ಅನ್ನೋದನ್ನ ನೋಡೋಣ. ಸೊ ಕ್ವಾಲಿಟಿ ಕಂಟೆಂಟ್ ಅಂತ ಕೊಟ್ಟಿದೆ. ಎನ್ಶ್ಯೂರ್ ಯುವರ್ ಬ್ಲಾಗ್ ಹ್ಯಾಸ್ ಒರಿಜಿನಲ್ ವ್ಯಾಲ್ಯೂಬಲ್ ಕಂಟೆಂಟ್ ದಟ್ ಈಸ್ ರಿಲೆವೆಂಟ್ ಟು ಯುವರ್ ಆಡಿಯನ್ಸ್. ಗೂಗಲ್ ವ್ಯಾಲ್ಯೂ ಹೈ ಕ್ವಾಲಿಟಿ ಯುನಿಕ್ ಕಂಟೆಂಟ್. ಸೊ ಫಸ್ಟ್ ಕೇಳೋದೆ ಅದೇನಪ್ಪಾ ಅಂತಂದ್ರೆ ಕ್ವಾಲಿಟಿ ಕಂಟೆಂಟ್, ಅಂದ್ರೆ ಹೈ ಕ್ವಾಲಿಟಿ ಕಂಟೆಂಟ್ ಇರಬೇಕು. ಸೊ ನಿಮ್ಮ ಬ್ಲಾಗ್ ಅಲ್ಲಿ ಏನಂತಂದ್ರೆ ಒರಿಜಿನಲ್ ಮತ್ತೆ ವ್ಯಾಲ್ಯೂಯಬಲ್ ಕಂಟೆಂಟ್ ಇರಬೇಕು. ನಿಮ್ಗೆ ನಿಮ್ಮ ಆಡಿಯನ್ಸ್ಗೆ ರಿಲೇಟಿವ್ ಇರುವಂತ ಒಂದು ಕಂಟೆಂಟ್ ಇರಬೇಕು, ಹೈ ಕ್ವಾಲಿಟಿ ಕಂಟೆಂಟ್ ಇರಬೇಕು ಅಂತ ಫಸ್ಟ್ ಪಾಯಿಂಟ್ ಅದು ಚಾಟ್ ಜಿಪಿಟಿ ಕೊಟ್ಟಿದೆ. ಇದು ನಿಜಾನೇ, ಹೈ ಕ್ವಾಲಿಟಿ ಕಂಟೆಂಟ್ ಇರಲೇಬೇಕು ನಮ್ಮ ಬ್ಲಾಗ್ ಅಲ್ಲಿ, ಒರಿಜಿನಲ್ ವ್ಯಾಲ್ಯೂಯಬಲ್ ಕಂಟೆಂಟ್ ಇರಬೇಕು. ನೆಕ್ಸ್ಟ್, ಸೈಟ್ ಡಿಸೈನ್ ಅಂಡ್ ನ್ಯಾವಿಗೇಷನ್. ಸೆಕೆಂಡ್ ಪಾಯಿಂಟ್, ಯುವರ್ ಬ್ಲಾಗ್ ಶುಡ್ ಹ್ಯಾವ್ ಅ ಪ್ರೊಫೆಷನಲ್ ಡಿಸೈನ್ ಅಂಡ್ ಈಸಿ ನ್ಯಾವಿಗೇಷನ್ ಟು ಪ್ರೊವೈಡ್ ಅ ಗುಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ನಾನು ಹೇಳ್ತಾನೆ ಬಂದಿದ್ದೀನಿ, ನಿಮ್ಮ ಸೈಟ್ ಏನಿರ್ಬೇಕಪ್ಪ ಅಂತಂದ್ರೆ ಕ್ಲೀನ್ ಆಗಿ ಸೆಟಪ್ ಆಗಿರ್ಬೇಕು, ಅಂದ್ರೆ ಡಿಸೈನ್ ಆಗಿರ್ಬೇಕು. ನೆಕ್ಸ್ಟ್ ನ್ಯಾವಿಗೇಷನ್. ಸೊ ನೀವು ಕ್ರಿಯೇಟ್ ಮಾಡಿರುವಂತ ಕ್ಯಾಟಗರೀಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಏನಾಗಿರ್ಬೇಕು, ಅದರಲ್ಲಿ ಕಂಟೆಂಟ್ ಇರಬೇಕು. ಮತ್ತೆ ಅದು ಯಾರಾದ್ರೂ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಕಂಟೆಂಟ್ ಅಲ್ಲಿ ಓಪನ್ ಆಗಬೇಕು, ಬೇರೆ ಕಂಟೆಂಟ್ ಓಪನ್ ಆಗಬಾರ್ದು. ಇದನ್ನ ನಾವೇನಂತೀವಿ ಅಂದ್ರೆ ನ್ಯಾವಿಗೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಂಡ್ ಪ್ರೈವೇಸಿ ಪಾಲಿಸಿ ಪೇಜಸ್. ಇನ್ಕ್ಲೂಡ್ ದೀಸ್ ಪೇಜಸ್ ಟು ಎಸ್ಟಾಬ್ಲಿಷ್ ಥ್ರೂ ವರ್ತಿನೆಸ್ ಅಂಡ್ ಕಂಪ್ಲಿಯನ್ಸ್ ವಿತ್ ಗೂಗಲ್ಸ್ ಪಾಲಿಸೀಸ್. ಸೊ ಇಂಪಾರ್ಟೆಂಟ್ ಪೇಜಸ್ ಗಳಂತೂ ಕಂಪಲ್ಸರಿಯಾಗಿ ಇರಬೇಕು. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತೆ ಪ್ರೈವೇಸಿ ಪಾಲಿಸಿ, ಈ ಪೇಜಸ್ ಗಳು ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಕೂಡ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಕಾಪಿರೈಟ್ ಮಟೀರಿಯಲ್. ಮೇಕ್ ಶೋರ್ ಯುವರ್ ಕಂಟೆಂಟ್ ಡಸಂಟ್ ವೈಲೆಂಟ್ ಎನಿ ಕಾಪಿರೈಟ್ ಲಾಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಕೂಡ ನಮ್ಮ ಒಂದು ಬ್ಲಾಗ್ಗೆ ಲೋ ವ್ಯಾಲ್ಯೂ ಕಂಟೆಂಟ್ ಅನ್ನೋದು ಬರೋದು ಚಾನ್ಸಸ್ ಇರುತ್ತೆ. ಸೊ ಕಾಪಿರೈಟ್ ಕಂಟೆಂಟ್ ಇರಬಾರ್ದು ಅಂತಂದ್ರೆ ಕಾಪಿ ಪೇಸ್ಟ್ ಮಾಡಿರ್ಬಾರ್ದು. ಇಮೇಜಸ್ ಗಳನ್ನ ಕೂಡ ನೀವು ಗೂಗಲ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಸರ್ಚ್ ಮಾಡ್ಕೊಂಡು ಯಾವ್ದೋ ಒಂದು ಇಮೇಜ್ ಅನ್ನ ತಗೊಂಡಿರ್ತೀವಿ, ಬಟ್ ಅದರಲ್ಲಿ ಏನಿರುತ್ತೆ ಕಂಟೆಂಟ್ ಕಾಪಿರೈಟ್ ಇದ್ದೇ ಇರುತ್ತೆ ಕಂಪಲ್ಸರಿ. ಸೊ ಫ್ರೀ ಇಮೇಜಸ್ ಗಳನ್ನ ಯಾವ ತರ ನಾವು ತಗೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡಬಹುದು. ಸೊ ಆ ವಿಡಿಯೋ ನೋಡೋದ್ರಿಂದ ನಿಮಗೆ ಫ್ರೀ ಇಮೇಜಸ್ ಗಳು ಸಿಗುತ್ತೆ. ಸೊ ಆ ಇಮೇಜಸ್ ಗಳನ್ನ ನೀವು ಎಡಿಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ನಿಮ್ಮ ಬ್ಲಾಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಐದನೇ ಪಾಯಿಂಟ್, ಸಫಿಶಿಯಂಟ್ ಕಂಟೆಂಟ್. ಸೊ ಕಂಟೆಂಟ್ ಎಷ್ಟಿರಬೇಕು ಅಂತ ಚಾಟ್ ಜಿಪಿಟಿ ಹೇಳುತ್ತೆ, ನೋಡೋಣ. ಗೂಗಲ್ ಟೈಪಿಕಲಿ ರಿಕ್ವೈರ್ಸ್ ಅ ಮಿನಿಮಮ್ ಆಫ್ 10 to 20 posts or pages before applying, although more is often recommended for better chances of approval. ಸೊ ಮಿನಿಮಮ್ 10 to 20 ಪೋಸ್ಟ್ ಅಥವಾ ಪೇಜಸ್ ಗಳು ಇರಬೇಕು ಅಂತ ಹೇಳ್ತಾ ಇದೆ. ಅದರ ಜೊತೆಗೇನೆ ಅದಕ್ಕಿಂತ ಜಾಸ್ತಿ ಇದ್ರೂ ಏನಾಗುತ್ತೆ, ಚಾನ್ಸಸ್ ಜಾಸ್ತಿ ಇರುತ್ತೆ ಅಪ್ರೂವ್ ಆಗೋಕೆ ಅಂತ ಹೇಳಿದೆ. ಸೊ ಇದು ಸಫಿಶಿಯಂಟ್ ಕಂಟೆಂಟ್ ಆಯ್ತು. ನೆಕ್ಸ್ಟ್ ಆರನೇದು, ಡೊಮೇನ್ ಓನರ್ಶಿಪ್. ಎನ್ಶ್ಯೂರ್ ಯುವರ್ ಓನ್ ದ ಡೊಮೇನ್ ಆಫ್ ಯುವರ್ ಬ್ಲಾಗ್ ಅಂಡ್ ಇಟ್ಸ್ ನಾಟ್ ಎ ಫ್ರೀ ಡೊಮೇನ್ ಫ್ರಮ್ ಪ್ಲಾಟ್ಫಾರ್ಮ್ ಲೈಕ್ ಬ್ಲಾಗ್ಸ್ಪಾಟ್ ಆರ್ wordpress.com. ಸೊ ಇದೇನ್ ಹೇಳ್ತಾ ಇದೆ ಅಂತಂದ್ರೆ ಡೊಮೇನ್ ಓನರ್ಶಿಪ್. ನಾವು ಇವಾಗ ಡೊಮೇನ್ ಅನ್ನ ತಗೊಳ್ತೀವಿ. ಸೊ ಡೊಮೇನ್ ತಗೊಂಡಾಗ ಅದು ನಮ್ದೇ ಇರಬೇಕು, ಆ ಓನರ್ಶಿಪ್ ಅಲ್ಲಿ ನಮ್ ಓನರ್ಶಿಪ್ ಅಲ್ಲಿ ಆ ಡೊಮೇನ್ ಇರಬೇಕು ಅನ್ನೋದನ್ನ ಅದು ಹೇಳ್ತಾ ಇದೆ. ಸೊ ಫ್ರೀ ಬ್ಲಾಗ್ಸ್ಪಾಟ್ ಅಲ್ಲಿ ಅಥವಾ wordpress.com ಅಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದೆ. ಇವಾಗ blogspot.com ಯಾವ ತರ ಅಂದ್ರೆ
ಬ್ಲಾಗರ್ ಯಾವ ತರ ಇದೆ ಅಲ್ಲ ಅದೇ ತರಾನು ವರ್ಡ್ ಪ್ರೆಸ್ ಅಲ್ಲಿ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. wordpress.com ಅಂತ ಫ್ರೀ ಆಗಿ ಅದರಲ್ಲೂ ಕೂಡ ಸಿಗುತ್ತೆ. ಬಟ್ ನಾವೇನ್ ಇವಾಗ ಡೊಮೇನ್ ತಗೊಂಡು ಹೋಸ್ಟಿಂಗ್ ತಗೊಂಡು ವರ್ಡ್ ಪ್ರೆಸ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಇದು ಹೇಳಿದ ಪ್ರಕಾರ ಏನಂತಂದ್ರೆ ಬ್ಲಾಗ್ ಪಾಸ್ಟ್ ಅಲ್ಲಿ ಆಡ್ಸೆನ್ಸ್ ಅಪ್ರೂವ್ ಆಗಲ್ಲ ಅಂತ. ಬಟ್ ಅಪ್ರೂವ್ ಆಗತ್ತೆ, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನ್ನ ನೀವು ಬ್ಲಾಗ್ ನೋಡ್ಕೋಬಹುದು, techkannadaraج.co. ಅಂದ್ರೆ .blogspot.com. ಅದರಲ್ಲಿ ಆಡ್ಸೆನ್ಸ್ ಅಪ್ರೂವ್ ಇದೆ ಮತ್ತೆ ರನ್ ಕೂಡ ಇದೆ. ಬೇಕಂದ್ರೆ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ನೋಡ್ಬೋದು. ಸೊ 7th ಪಾಯಿಂಟ್ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಅಂಡ್ ಎಂಗೇಜ್ಮೆಂಟ್. While not explicitly required, having some traffic and engagement on your blog can improve your chances of approval. ಟ್ರಾಫಿಕ್ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ ಅಂತ ಹೇಳ್ತಾ ಇದೆ. ಬಟ್ ಏನಂತಂದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತಂತಂದ್ರೆ ನಮಗೆ ಬೇಗ ಅಪ್ರೂವ್ ಆಗುತ್ತೆ ಆಡ್ಸೆನ್ಸ್ ಕಡೆಯಿಂದ. ಯಾಕಂತಂದ್ರೆ ಜನ ಇಷ್ಟ ಪಡ್ತಿದ್ದಾರೆ ಕಂಟೆಂಟ್ ಅಂತಂದ್ರೆ ಆಡ್ಸ್ ಬಂದೇ ಬರಬೇಕು. ಸೊ ಅಡ್ವರ್ಟೈಸ್ಮೆಂಟ್ ಬಂದೇ ಬರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಇರಲೇಬೇಕು. ಏನ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಇದ್ರೆ ಬೇಗ ಅಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 8ನೇದು ಆಡ್ ಪ್ಲೇಸ್ಮೆಂಟ್. ಇಫ್ ಯು ಆಲ್ರೆಡಿ ಹ್ಯಾವ್ ಆಡ್ಸ್ ಆನ್ ಯುವರ್ ಬ್ಲಾಗ್ ಫ್ರಮ್ ಅದರ್ ನೆಟ್ವರ್ಕ್ಸ್, ಎನ್ಶ್ಯೂರ್ ದೇ ಕಂಪ್ಲಿ ವಿತ್ ಗೂಗಲ್ಸ್ ಪಾಲಿಸೀಸ್. ಸೊ ನೀವೇನಾದ್ರೂ ಬೇರೆ ಒಂದು ಆಡ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಆಡ್ಸ್ ರನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಆ ಒಂದು ಆಡ್ಸ್ ರನ್ ಆಗ್ತಾ ಇತ್ತಂತಂದ್ರೆ ಆ ಆಡ್ಸ್ ಗಳು ಗೂಗಲ್ ಪಾಲಿಸೀಸ್ ಅನ್ನ ಇರಬೇಕು. ಅಂದ್ರೆ ಗೂಗಲ್ ಪಾಲಿಸೀಸ್ ಅಲ್ಲೇ ಇರಬೇಕು. ಅದನ್ನ ಬಿಟ್ಬಿಟ್ಟು ಹೊರಗಡೆ ಇತ್ತಂತಂದ್ರೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ಸಿಗಲ್ಲ. ನೆಕ್ಸ್ಟ್ 9, ಏಜ್ ಅಂಡ್ ಪಾಲಿಸಿ ಕಂಪ್ಲೈನ್ಸಸ್. ಎನ್ಶ್ಯೂರ್ ಯುವರ್ ಬ್ಲಾಗ್ ಅಡ್ರೆಸ್ ಟು ಗೂಗಲ್ ಆಡ್ಸೆನ್ಸ್ ಪಾಲಿಸೀಸ್ ರಿಗಾರ್ಡಿಂಗ್ ಪ್ರೊಹಿಬಿಟೆಡ್ ಕಂಟೆಂಟ್, ಅಡಲ್ಟ್ ಕಂಟೆಂಟ್ ಅಂಡ್ ಅದರ್ ಗೈಡ್ಲೈನ್ಸ್. ಸೊ ನಾನು ಹೇಳ್ತಾನೆ ಬಂದಿದ್ದೀನಿ, ಅಡಲ್ಟ್ ಕಂಟೆಂಟ್ ಇರಬಾರ್ದು. ಅದೇ ರೀತಿ ಗೂಗಲ್ ಪಾಲಿಸೀಸ್ ಏನಿದೆ ಆ ಪಾಲಿಸಿ ಬಿಟ್ಬಿಟ್ಟು ಬೇರೆ ಕಂಟೆಂಟ್ ಇರಬಾರ್ದು. ಪಾಲಿಸಿ ಒಳಗೆ ಇರುವಂತ ಕಂಟೆಂಟೇ ಇರಬೇಕು. ಸೊ ಬಿಟ್ಬಿಟ್ಟು ಏನಾದ್ರು ಕಂಟೆಂಟ್ ಇತ್ತಪ್ಪ ಅಂತಂದ್ರೆ ಆಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಅದೇ ರೀತಿ ಅಡಲ್ಟ್ ಕಂಟೆಂಟ್ ಇತ್ತಂದ್ರೂ ಕೂಡ ನಮಗೆ ಆಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಸೊ ನೆಕ್ಸ್ಟ್ 10th ಒನ್, ಲಾಸ್ಟ್ ಒನ್, ರೆಸ್ಪಾನ್ಸಿವ್ ಡಿಸೈನ್. ಸೊ ಮೇಕ್ ಶ್ಯೂರ್ ಯುವರ್ ಬ್ಲಾಗ್ ಇಸ್ ಮೊಬೈಲ್ ಫ್ರೆಂಡ್ಲಿ ಆಸ್ ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಂಟರ್ನೆಟ್ ಟ್ರಾಫಿಕ್ ಕಮ್ಸ್ ಫ್ರಮ್ ಮೊಬೈಲ್ ಡಿವೈಸಸ್. ಸೊ ಇವಾಗ ನಮ್ಮ ಒಂದು ಬ್ಲಾಗ್ಗಳಿಗೆ ಜಾಸ್ತಿ ಜನ ಬರೋದು ಅಂದ್ರೆ ಟ್ರಾಫಿಕ್ ಬರೋದು ಎಲ್ಲಿಂದ? ಮೊಬೈಲ್ ಇಂದಾನೆ. ಸೊ ಜಾಸ್ತಿ ಜನ ಮೊಬೈಲ್ ಇಂದಾನೆ ನಮ್ಮ ಒಂದು ಬ್ಲಾಗ್ಗಳನ್ನ ವಿಸಿಟ್ ಮಾಡ್ತಾರೆ ಮತ್ತೆ ಸರ್ಚ್ ಮಾಡ್ತಾರೆ. ಸೊ ಅದರಿಂದ ಏನಾಗಿರ್ಬೇಕಂತ ಅಂದ್ರೆ ನಮ್ಮ ಬ್ಲಾಗು ಮೊಬೈಲ್ ಫ್ರೆಂಡ್ಲಿ ಆಗ್ಲಿ ಇರಬೇಕು. ಸೊ ಅದರಿಂದ ಕೂಡ ಗೂಗಲ್ ಆಡ್ಸೆನ್ಸ್ ಗೆ ಅಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ 10 ಪಾಯಿಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆನೆ. ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವಲ್ಗೆ ಕಳ್ಸೋಕ್ಕೂ ಮುಂಚೆ ನಮ್ಮ ಬ್ಲಾಗ್ ಅನ್ನ ನಾವು ಈ ಒಂದು 10 ಪಾಯಿಂಟ್ಸ್ ಗಳನ್ನ ನಾವೇನಪ್ಪಾ ಅಂತಂದ್ರೆ ಫಸ್ಟ್ ಮೊದಲು ಚೆಕ್ ಮಾಡ್ಕೋಬೇಕು. ಸೊ ಅಷ್ಟು ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡ್ಕೊಂಡು ಎಲ್ಲ ಓಕೆ ಇತ್ತಪ್ಪ ಅಂತಂದ್ರೆ ಆವಾಗ ನಾವು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.